ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ನಾರ್ತ್ ಸ್ಟೈಲಲ್ಲಿ ಬ್ರೆಡ್ ಪಕೋಡ ಮಾಡಿದ್ದೀನಿ. ಆಲೂ ಫಿಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಮತ್ತು ಬೆಳಗ್ಗೆ ಟಿಫನ್ ಕೂಡ ಅವರು ಇದೇ ತಿಂತಾರೆ. ಅಲ್ಲೆಲ್ಲೂ ಸಮೋಸ ಮತ್ತು ಕಚೋರಿ ಬ್ರೆಡ್ ಪಕೋಡನೇ ಎಲ್ಲ ಕಡೆಯೂ ಸಿಗೋದು. ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಮತ್ತು ಸಾಸ್ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಕಪ್ ಕಾಫಿ ಇದ್ದರೆ ಸಾಕು. ನಾನು 7-8 ಸ್ಲೈಸು ಬ್ರೆಡ್ ತಗೊಂಡಿದ್ದೀನಿ. ಮತ್ತು ಆಲೂಗಡ್ಡೆ ಒಂದು 1/4 kg ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮಸಾಲೆ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಶುಂಠಿ ತುರ್ಕೊಂಡಿದ್ದೀನಿ, 1 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸೋಂಪು 1 ಸ್ಪೂನ್ ತೊಗೊಂಡಿದ್ದೀನಿ, ಈರುಳ್ಳಿ ಸಣ್ಣದಾಗಿ 1 ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ 1-2, ಸ್ವಲ್ಪ ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 7-8 ಎಸಳು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಮತ್ತು ಹುರ್ಗಡ್ಲೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ರುಬ್ಕೊಳ್ಳೋಣ. ಇದು ನುಣ್ಣಗೆ ರುಬ್ಕೊಳ್ಳೋಣ. ತುಂಬ ನೀರು ಹಾಕ್ಬಾರ್ದು, ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ರುಬ್ಕೋಬೇಕು. ಇದು ಗ್ರೀನ್ ಚಟ್ನಿ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಅಪ್ಲೈ ಮಾಡ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾನೊಂದು ಬಾಣಲಿ ತಗೊಂಡಿದ್ದೀನಿ. ಬಾಣಲಿಗೆ 1-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಶುಂಠಿ ನೋಡಿ ತುರ್ಕೊಂಡಿದ್ದೀನಿ, ಅದು ಕೂಡ ಇದು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಒಂದೇ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗು, ಯಾಕಂದರೆ ಮಕ್ಕಳು ತಿಂತಾರಲ್ವ, ಖಾರ ಆಗಿಬಿಡುತ್ತೆ ಅಂತ ನಾನು ಒಂದೇ ಒಂದು ಹಾಕಿದ್ದೀನಿ. ಮತ್ತು ಇದಕ್ಕೆ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ, ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾಯಿದ್ದೀನಿ, 1-2 ಚುಟುಕಿಯಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹೊಂದಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಇದು ಒಂದು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಈಗ 1 ಬಟ್ಲಾಗುವಷ್ಟು ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು, ಹಿಂಗು ಸ್ವಲ್ಪ, ಅರಿಶಿಣದ ಪುಡಿ ಸ್ವಲ್ಪ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಪಕೋಡ ಬರುತ್ತೆ. ಯಾವ ಪಕೋಡ ಮಾಡಿದ್ರೂ ಅಷ್ಟೇ ಹಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು, ಬೀಟ್ ಮಾಡ್ತಾ ಇರಬೇಕು ಒಂದು 5 ನಿಮಿಷ. ಇದಕ್ಕೆ ಸೋಡಾ 1-2 ಚುಟುಕಿಯಷ್ಟು ಸೋಡಾ ಹಾಕ್ಕೊಳ್ತಾಯಿದ್ದೀನಿ. ಸೋಡಾ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ನೋಡಿ ನಾನು ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸ್ಕೊಬೋಣ. ಈಗ ಬ್ರೆಡ್ ಸ್ಲೈಸ್ ತಗೊಂಡಿದ್ದೀನಿ ನೋಡಿ. ಇದಕ್ಕೆ ಗ್ರೀನ್ ಚಟ್ನಿ ಅಪ್ಲೈ ಮಾಡಬೇಕು. ನಾವೇನು ಗ್ರೀನ್ ಚಟ್ನಿ ಮಾಡಿಟ್ಕೊಂಡಿದ್ದೀವಲ್ಲ ಅದು ಇದಕ್ಕೆ ಅಪ್ಲೈ ಮಾಡಿಬಿಡೋಣ. ಅಪ್ಲೈ ಮಾಡಿ ಆಮೇಲೆ ಈ ಆಲೂಗಡ್ಡೆ ಫಿಲ್ಲಿಂಗ್ ಹಾಕ್ಕೋಬೇಕು. ನಾವು ಆಲೂಗಡ್ಡೆ ಮಾಡಿದ್ದೀವಲ್ಲ ಪಲ್ಯ ಥರ, ಅದು ಹಾಕ್ಕೊಂಡು ನಾವು ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಎಲ್ಲ ಫಿಲ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡಿಕೊಂಡು ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಬೇಕಂದರೆ ನಾವು ಇದಕ್ಕೆ ಟೊಮೆಟೊ ಸಾಸ್ ಕೂಡ ಹಚ್ಚಿ ಇಡ್ಬೋದು. ಇದನ್ನು ಇವಾಗ ನಮಗೆ ಸ್ಕ್ವೈರ್ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಆದರೂ ಕಟ್ ಮಾಡ್ಕೊಳ್ಬೋದು. ಟ್ರಯಾಂಗಲ್ ಶೇಪಲ್ಲಿ ಕೂಡ ನಾವು ಕಟ್ ಮಾಡ್ಕೊಳ್ಬೋದು. ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೆ ತಿಂದರೆ ಕೂಡ ಇದು ನೋಡಿ. ಇನ್ನೊಂದು ಸ್ಲೈಸ್ ಕೂಡ ತಗೊಂಡಿದ್ದೀನಿ. ಇದಕ್ಕೆ ಗ್ರೀನ್ ಚಟ್ನಿ ಅಪ್ಲೈ ಮಾಡ್ಕೊಳ್ಳೋಣ. ಗ್ರೀನ್ ಚಟ್ನಿ ಅಪ್ಲೈ ಮಾಡ್ಕೊಳ್ಳೋಣ. ಮತ್ತು ಆಲೂಗಡ್ಡೆ ಪಲ್ಯ ಏನು ಮಾಡಿ ಇಟ್ಟಿದ್ವಲ್ಲ ಅದು ಕೂಡ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ.
ಈ ಥರ ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡಿಕೊಂಡು, ಮತ್ತು ನಾವೇನು ಸ್ಲೈಸ್ ಮೇಲೆ ಮುಚ್ತೀವಲ್ಲ ಅದು ಕೂಡ ಗ್ರೀನ್ ಚಟ್ನಿ ಹಾಕ್ಕೊಳ್ಬೋದು. ಇದಕ್ಕೆ ಟೊಮೆಟೊ ಸಾಸ್ ಕೂಡ ನಾವು ಹಚ್ಕೊಳ್ಬೋದು. ಮಕ್ಕಳು ತಿನ್ನಂಗಿದ್ರೆ ಹಚ್ಬಿಡಿ, ಯಾಕಂದರೆ ಸ್ವಲ್ಪ ಖಾರ ಇದ್ದರೆ ತಿನ್ನಲ್ಲ ಮಕ್ಕಳು. ಈ ಥರ ಇಟ್ಕೊಂಡು ಮತ್ತು ನಾವು ಬೇಕಾದರೆ 4 ಸೈಡ್ಸ್ ಕೂಡ ಕಟ್ ಮಾಡ್ಕೊಳ್ಬೋದು. ಆ ಬ್ರೌನಿಷ್ ಇರುತ್ತಲ್ಲ ಆ ಬ್ರೌನ್ ತೆಗಿಬೋದು. ನಾನು ತೆಗ್ದಿಲ್ಲ, ನಾನು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಸ್ಕ್ವೇರ್ ಶೇಪ್ ಅಂದರೆ 4 ಸೈಡ್ ಕಟ್ ಮಾಡ್ಕೊಳ್ಬೋದು. ನೋಡಿ, ಮೇಲೆ ನಾನು ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಇದಾಗಿದೆ. ನಾನು ಪಕ್ಕದಲ್ಲಿ ಹಾಲಿಟ್ಟಿದ್ದೀನಿ ಕಾಫಿಗೆ, ಹಾಗೆ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ. ನಾನೇನು ಈ ಬಜ್ಜಿ ಕಲಿಸಿದ್ನಲ್ಲ ಅದಕ್ಕೆ ನಾವು ಅದರಲ್ಲಿ ಬ್ರೆಡ್ ಹೊರಳಿಸಿ ಇದಕ್ಕೆ ಹಾಕೋಣ ಎಣ್ಣೆಗೆ. ಏನಿಲ್ಲ, ಆ ಕಡೆ ಈ ಕಡೆ ತಿರುಗಿಸಿ ಸುಟ್ಕೋಬೇಕು ಅಷ್ಟೇ. ಯಾರಾದರೂ ನೆಂಟರು ಮನೆಗೆ ಬಂದರೆ ಈ ಥರ ಮಾಡಿಕೊಟ್ರೆ ಅವ್ರು ತುಂಬಾ ಖುಷಿ ಪಟ್ಬಿಡ್ತಾರೆ. ಅಷ್ಟೇ ಚೆನ್ನಾಗಿರುತ್ತೆ ಕಾಫಿ ಟೈಮ್ಗೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬೇಡ ಅಂದರೆ ನಾವು ಬರೀ ಬ್ರೆಡ್ಡಲ್ಲೇ ಸುಟ್ಟು ಕೊಡ್ಬೋದು. ಅವ್ರಿಗೆ ಆಲೂಗಡ್ಡೆ ಫಿಲ್ಲಿಂಗ್ ಇಷ್ಟ ಇಲ್ಲ ಮತ್ತು ಗ್ರೀನ್ ಸಾಸ್ ಎಲ್ಲ ಹಾಕ್ಕೊಂಡು ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹಾಗೆ ನಾವು ಬ್ರೆಡ್ ಸುಮ್ಮನೆ ಡಿಪ್ ಮಾಡಿಬಿಟ್ಟು ಹಾಗೆ ಸುಟ್ಕೊಡ್ಬೋದು. ಇದು ನಾರ್ತ್ ಸೈಡು ತುಂಬಾ ಫೇಮಸ್ಸು ಬ್ರೆಡ್ ಪಕೋಡ. ಆ ಕಡೆ ಈ ಕಡೆ ತಿರುಗಿಸಿ ಸುಟ್ಟು ತೆಗಿಬೇಕಷ್ಟೇ. ನಾನು ತೆಗ್ದಿದ್ದೀನಿ. ಒಂದು ಟ್ರಿಪ್ ಆಗಿದೆ ಮತ್ತು ಇನ್ನೊಂದು ಟ್ರಿಪ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಟ್ರಿಪ್ ತೆಗೆದು ಮತ್ತು ಇನ್ನೊಂದು ಟ್ರಿಪ್ ಹಾಕ್ಕೊಂಡಿದ್ದೀನಿ ನಾನು. ಇದು ಅಷ್ಟೇ, ಆ ಕಡೆ ಈ ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಮತ್ತು ಟಿಫನ್ ಕಳಿಸ್ಬೋದು ಮಕ್ಕಳಿಗೆ, ಅವ್ರಿಗೆ ತುಂಬ ಇಷ್ಟ ಆದರೆ ಕಳಿಸ್ಬೋದು, ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮ್ ಯಾವತ್ತಾದರೂ ಸಂಡೇ ಟೈಮಲ್ಲಿ ಇದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಟೈಪಲ್ಲಿ ನಾವು ಉಪ್ಪಿಟ್ಟು ದೋಸೆ ಎಲ್ಲ ಮಾಡ್ಕೊಂಡು ತಿಂತೀವಲ್ಲ, ಇದೂ ಕೂಡ ಒಂದು ಸತಿ ಟ್ರೈ ಮಾಡಬೇಕು ನಾವು. ನೋಡಿ, ಇದು ಆಗಿದೆ. ನಾನು ತೆಗಿತಾ ಇದ್ದೀನಿ. ಎಲ್ಲ ತೆಗೆದ್ಬಿಟ್ಟು ನಾನು ಸರ್ವ್ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನು ಗ್ರೀನ್ ಚಟ್ನಿ ಮತ್ತು ಸಾಸ್ ಮತ್ತು ಬಿಸಿ ಬಿಸಿ ಕಾಫಿಯೊಂದಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಕಾಫಿ ಕುಡಿತಾ ಇದು ಮತ್ತು ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಕಟ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಫಿಲ್ಲಿಂಗ್ ನೋಡಿ, ಅದು ಎಂಥವ್ರಿಗೂ ಬಾಯಲ್ಲಿ ನೀರು ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ಗ್ರೀನ್ ಚಟ್ನಿ ನಾವು ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಈ ಬ್ರೆಡ್ ಪಕೋಡ ಮಾಡೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.